ನಮಸ್ಕಾರ. ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಪ್ರೇಕ್ಷಕರಿಗೆ. ಸೊ ಇದು ಇವತ್ತು ಊರಿಗೆ ಬಂದ್ಬಿಟ್ಟಿದೆ ನಮ್ಮ ಹಸು. ಚಂದ್ಗಾಲಿಂದ ಮಾವಂಕರೆಗೆ ಕರ್ಕೊಂಡು ಹೋಗ್ತೀವಿ. ಸೊ ಎಷ್ಟು ತಗೊಳ್ತಾರೆ ಮತ್ತು ಯಾವ ತಲೆಮಾರದಿಂದ ಅವರು ಓರಿ ಸಾಕ್ತಾ ಇದ್ದಾರೆ ಅದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮ್ಗೆ ಕೊಡ್ತೀನಿ ಇವತ್ತು. ಸೊ ನಾಟಿ ಹಸುಗಳಿಗೆ ಈ ಸಮಾನ್ಸ್ ಕೊಡ್ತೀರಲ್ಲ ನೋಡಿ, ಅದು ಕೊಡೋದ್ರಿಂದ ಮತ್ತು ನ್ಯಾಚುರಲ್ಲಾಗಿ ನಾವು ನಾಟಿ ಹಸುಗಳಿಗೆ ಕರು ಓರಿ ಕೊಡಿಸೋದ್ರಿಂದ ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಕರು ಹುಟ್ಟಿದೆ. ಇಲ್ಲೊಂದು ಕರು ಹುಟ್ಟಿದೆ ಮತ್ತು ಸೊ ಇಲ್ಲೂ ಒಂದು ಕರು ಹುಟ್ಟಿದೆ ನೋಡಿ. ಸೊ ಇದು ನಾವು ನ್ಯಾಚುರಲ್ಲಾಗಿ ಓರಿ ಕೊಡಿಸೋದ್ರಿಂದ ನಮಗೆ ಬರುವಂಥದ್ದು. ಸೊ ಇವಾಗ ಮಾವಂಕರೆಗೆ ನಿಮಗೆ ತೊಗೊಂಡೋಗ್ತೀನಿ. ಸೊ ಮಾವಂಕರೆಯಲ್ಲಿ ಈ ಹಸು ಹಾಕ್ಕೊಂಡು ಹೋಗ್ತೀವಿ. ಸೊ ಟಾಟಾ ಎ ಸಿ ಬಂದಿದೆ. ಸೊ ಇಲ್ಲಿ ನೋಡಿ ಅಲ್ಲಿ ಬಸವ ನಿಂತಿದೆ, ಅದಕ್ಕೆ ಈಟ್ ಬಂದ್ಬಿಟ್ಟು ಇದು ಹೋಗ್ತಾನೇ ಇಲ್ಲ, ತುಂಬ ಈಟ್ ಚೆನ್ನಾಗಿ ಬಂದಿದೆ. ಸೊ ಕರ್ಕೊಂಡು ಹೋಗ್ತೀವಿ, ಟಾಟಾ ಎ ಸಿ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಮಾವಂಕೆರೆಗೆ ಹೋಗ್ತದೆ ಇವಾಗ. ಇಲ್ಲಿಂದ ಒಂದು 25 ಕಿಲೋಮೀಟರ್ಸ್ ನಮಗೆ ಆಗುತ್ತೆ. ಸೊ ಇದು ಕ್ಲೀನಾಗೆ ದೊಡ್ಡ ಗಾಡಿ ಮಾಡ್ಕೋಬೇಕು, ಆಮೇಲೆ ಬಿಗಿಯಾಗಿ ಕಟ್ಕೋಬೇಕು ಹಸುನ. ಸೊ ನೋಡಿ ಅಲ್ಲಿ ಬಸವ ಕರೀತಾದೆ. ನಮ್ಮೂರು ಬಸವ ಅದು, ಜೂಮ್ ಮಾಡ್ತೀನಿ ನೋಡಿ, ಬಂದಿದೆ ನೋಡಿ, ಹಚ್ಚುತ್ತದೆ ಲವರ್ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು. ಸೊ ಇದು ಈಗ ಹತ್ತಿಸ್ತೀವಿ ಒಳಕ್ಕೆ. ಇವರೇ ನಮ್ಮ ಆಟೋ ಡ್ರೈವರ್ ಅವರು, ಸ್ವಾಮಿ ಅಂತ ಇವ್ರ ಹೆಸರು. ಇಲ್ಲಿಂದ ಹಾಕ್ಕೊಂಡು ಹೋಗ್ತೀವಿ ಚಂದ್ಗಾಲಿಂದ ನಮ್ಮ ಮಾವಂಕರೆಗೆ. ಒಳಗಡೆ ಆಟೋದೊಳಗಡೆ ಹಾಕ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು. ಸೊ ಕಟ್ಕೊಂಡು ನೀಟಾಗಿ ಒಳಗಡೆ ಗಾಡಿಗೆ. ಸ್ವಲ್ಪ ಅನ್ಬೋದಸರು ನಮ್ಮ ಸದಾಶಿವಣ್ಣವ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ. ಸದಾಶಿವಣ್ಣವರು ಇಲ್ಲಿಂದ ಊರಿಗೆ ಚೆನ್ನಾಗಿ ಬಂದಿರಬೇಕು. 2 ಸಲ ಇದು 2ನೇ ಸಲ ಬಂದಿರೋದು. ಸೊ 2ನೇ ಸಲ ಕರ್ಕೊಂಡು ಹೋಗ್ತಾ ಇರೋದು, ಅಂದರೆ 4 ತಿಂಗಳಿಗೆ ಬಂದಿದೆ. ಸೊ ಇವತ್ತು ಮಾವಂಕರೆಗೆ ಕರ್ಕೊಂಡು ಹೋಗ್ತಾ ಇರೋದು ಊರಿ. ಯಾಕಂದರೆ ಯಾವುದೇ ಆಗಲಿ ನೋಡಿ, ಈ ಸಮಾನ್ಸ್ ಹಾಕಿ ಕೊಡಿಸ್ತಾರೆ. ನಮ್ಮದು ನಾಟಿ ಹಸು ಸಮಾನ್ಸ್ ಇದು ಕೊಟ್ಟಿರೋದು, ಡಾಕ್ಟ್ರು ಹೇಳಿರೋದೆ, ರಿಕ್ಸ್ ತಗೊಳ್ಳಲ್ಲ. ಸೊ ಹಿಂಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ ಕರುಗಳಿಗೆ. ಯಾವುದೇ ಈಗ ಗಂಟು ರೋಗ ಆಗಿರ್ಬೋದು, ಇನ್ನೊಂದು ರೋಗ ಆಗಿರ್ಬೋದು, ಬಂದಾಗ ಏನಾಗುತ್ತೆ ಅದು ತಡ್ಕೊಳ್ಳೋಂಥ ಕೆಪಾಸಿಟಿ ಇರಲ್ಲ. ಅಂದರೆ ಸಮಾನ್ಸೋದು ನೀವು ನ್ಯಾಚುರಲ್ ಪ್ರೊಸೆಸ್ ಏನಿದೆ ಓರಿಗೊಳ್ದು ನೀವು ಕೊಡಿಸಿದ್ರೆ ತುಂಬ ಅನುಕೂಲ. ಸೊ ಅದರಿಂದ ಇಮ್ಯುನಿಟಿ ಪವರು ಚೆನ್ನಾಗಿರುತ್ತೆ. ಕರು ಒಳ್ಳೆ ರೈಟ್ಗೂ ಕೂಡ ನೀವು ಮಾರ್ಬೋದು. ಒಳ್ಳೆ ಕಟಿಂಗ್ಸ್ ಬಂದಿರುತ್ತೆ ಕರುದು, ಬಾಡಿ ಎಲ್ಲ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ಕರುಗಳು ತೋರಿಸ್ತಾ ಇದೀನಿ, ಎಲ್ಲ ನ್ಯಾಚುರಲ್ ಪ್ರೊಸೆಸರಲ್ಲಿ ಹುಟ್ಟಿರೋಂಥದ್ದು. ಸೊ ಪ್ರಕೃತಿ ದತ್ತವಾಗಿ ನಡಿಬೇಕು ಈ ಕಾರ್ಯಗಳು. ಸೊ ಅದಕ್ಕೆ ನಾನು ಇಲ್ಲಿಂದ ನಮ್ಮೂರಿಂದ ಒಂದು ಎಷ್ಟು ಕಿಲೋಮೀಟರ್ ಆಗ್ಬೋದು ಅಣ್ಣ? ಕುರುಬಳ್ಳಿ ಎಲ್ಲ ಮಾವಂಕರೆ ಒಂದು 18ರಿಂದ 20 ಕಿಲೋಮೀಟ್ರ್ ಒಳಗಡೆ ಆಯ್ತದೆ. ಸೊ ಇಲ್ಲಿಂದ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಆದಷ್ಟು ಇದೇ ರೀತಿ ಓರಿ ಕೊಡ್ಸೋಕ್ಕೆ ಟ್ರೈ ಮಾಡಿ. ಏನೋ ಒಂದೇ ಸಲ ಚೆನ್ನಾಗಿ ಬಂದಾಗ ನಿಂತ್ಕೊಂಡಾಗ ಕೊಡಿಸ್ಬಿಟ್ರೆ ಅದ್ಭುತವಾಗಿ ಅದು ಕೂಡ್ಕೊಳ್ಳುತ್ತೆ. ವರ್ಷಕ್ಕೊಂದು ಸಲ ಓರಿ ಕೊಡಿಸೋ, ವರ್ಷಕ್ಕೊಂದು ಕರು 100% ಆಗುತ್ತೆ ನಿಮಗೆ. ಸೊ ವರ್ಷಕ್ಕೆ ಅದು ಎಷ್ಟು ಲಾಭ ಬರುತ್ತೆ ಏನು ಎಲ್ಲ ನಿಮಗೆ ನಮ್ಮ ಓರಿ ಇಟ್ಟಿರೋಂಥ ಓನರ್ ಕೈಲೇ ಮಾತಾಡಿಸ್ತೀನಿ, ಅವರೇ ಮಾತಾಡ್ತಾರೆ. ಸೊ ಫೈನಲಿ ಬಂದು ನಾವು ಮಾವಂಕರೆಗೆ ಓರಿ ಹತ್ರ ಬಂದಿದ್ದೀವಿ. ಸೊ ಇದೇ ಮನೆ ಇಲ್ಲಿಗೆ ಬಂದಿದ್ದೀವಿ. ಓನರು ಒಂದು ಸ್ವಲ್ಪ ಬಿಗಿಯಾಗಿ ಅವರು ಚೈನ್ ಗಿಣ ಹಾಕ್ಕೊಂಡು ಫೈನಲಿ ನಾವು ಚಂದ್ಗಾಲಿಂದ ಬಂದಿದ್ದೇವೆ ಮಾವಂಕರೆಗೆ. ಈಗ ಇದೇ ಓರಿಗಳು ನೋಡ್ತಾ ಇರ್ಬೋದು, ಮಾವಂಕರೆ ಅಂತ. ಎಷ್ಟಲ್ಲಣ್ಣ ಇದು? ಎಲ್ಲ ನಿಮ್ದೇನೆ ಇದು? ತುಂಬ ಚೆನ್ನಾಗಿ ಸಾಕಿದೆ.
ಶ್ರೀಕಂಠಪ್ಪನವ್ರು ತಗೊಂಡೋಗಿದ್ರು. ಅವ್ರ ತವಿಂದ ನಾನು 3,45,000 ಕೊಟ್ಟು ತಗೊಬಂದೆ. ಈ ಓರಿನ ಸರ್ ನಮಸ್ಕಾರ ಹೇಳಿ. ಸರ್ ಇದು ಎಷ್ಟು ವರ್ಷದಿಂದ ಈಗ ಕೆಲಸ ಮಾಡ್ಕೊ ಬರ್ತಾ ಇದ್ದೀರಾ? ಇದು ಪೂರ ಕಾಲದಿಂದ ನಾವು ಬೀಜದೋರಿಲಿ ಬಂದಿದ್ದೀವಿ. ನಮ್ಮ ತಾಯಿ ಅಪ್ಪನ ಮನೇಲೂ ಬೀಜದೋರಿ ಕಟ್ಸಿದ್ರು, ಮಂಡಗನಹಳ್ಳಿ ಓರಿ ನರಸೇಗೌಡರು ಅಂತ. ನಮ್ಮ ತಾಯಿ ಅಪ್ಪನ ಮನೆ ಅದು ಸಹ ಹೊಸಗ್ರಾರ ಹೋಬಳಿ, ಕ್ಯಾನಾರ ತಾಲೂಕು, ಮಂಡಗನಹಳ್ಳಿ. ನಮ್ಮ ತಂದೆ ಹಳೆ ಮಾವನಕೆರೆ, ಬೂಕನಕೆರೆ ಹೋಬಳಿ, ಹಳೆ ಮಾವನಕೆರೆ, ಗಂಜಗೆರೆ ಪಂಚಾಯತಿ. ಅಲ್ಲೂ ನಮ್ಮ ಪೂರ ಕಾಲದಿಂದ ಓರಿ ಕಟ್ತಿದ್ರು. ಓರಿ ಅನ್ಮಯ, ಓರಿ ಮೀಸೆ ಅನ್ಮಯ ಅಂತಲೇ ನಮ್ಮ ತಾತಿರಿಗೆ ಹೆಸರು. ನಾವು ಪೂರ ಕಾಲದಿಂದ ಕಟ್ಕೊ ಬಂದೀವಿ. ಇಲ್ಲಿಗೆ ಬಂದಮೇಲೆ ಇಲ್ಲಿ ನಾವು ನಮ್ಮ ತಂದೆ ಈಗಾಗಲೇ ನಾವು 42-43 ವರ್ಷ ಆಯಿತು ನಾವು ಓರಿ ಅಭ್ಯಾಸಕ್ಕೆ ಬಂದ್ವಿ. ನಮ್ಮ ತಂದೆಯರಿಗೆ ಪೂರ ಅವ್ರ ಕಾಲದಿಂದ ಇತ್ತು. ನಾವು ಈಗ ನಮ್ಗೆ 51 ವರ್ಷ ವಯಸ್ಸಿಗೆ 40-42 ವರ್ಷದಿಂದ ಈ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ಓರಿ ಹಳ್ಳಿಕಾರ ತಳಿ ಓರಿಯ ನಾಟಿ ಹಸ್ಕೊಳೆ ಆಗಲಿ, ಹಳ್ಳಿಕಾರ ಒಂದು ಇಲಾತಿ ಹಸಿಗೆ ಒಂದು ನಾಟಿ ಹಸ ಸಾಲಸಿನ ಹಾಲ 1 ಲಕ್ಷ ರೂಪಾಯಿ ಕರ್ದಿ ಹಾಕಿದ್ರು ಅದು 50,000 ರೂಪಾಯಿ ತಿಂಡಿ ತಿನ್ಕೊಂಡಿರ್ತದೆ. ಇಲಾತಿ ಹಸು ಸಹ 1 ಲಕ್ಷ ರೂಪಾಯಿನ ಹಾಲು ಹಾಕಕ್ಕೆ 50,000 ರೂಪಾಯಿ ತಿಂಡಿ ತಿನ್ಕೊಂಡಿರ್ತದೆ. ಇನ್ನು 50,000 ಉಳ್ಕೊಳ್ಳೋದು ಅದರಲ್ಲಿ. ಅದಕ್ಕೆ ಬೆಳಿಗ್ಗೆ ಎದ್ದು ಯಾರು ಸತ್ತಿಕೇಟಿ ಹೋಗಿದ್ರು ಹಾಲು ಹಾಕೋ ಟೈಮಿಗೆ ಬರಲೇಬೇಕು. ತಿರ್ಗಾ ಸಾಯಂಕಾಲಕ್ಕೆ ಯಾರು ಸತ್ತಿಕೇಟಿ ಹೋಗಿರ್ಲಿ ಹೋಗಿಲ್ಲ, ಆ ಟೈಮಿಗೆ ಬಂದು ಹಾಲು ಹಾಕ್ಲೇಬೇಕು. ಯಾವ ಸಂಘಕ್ಕೆ ಹೋಗ್ಲಿ, ಒಂದು ಸಮಾಧಾನಕ್ಕೆ ಹೋಗ್ಲಿ, ಒಂದು ಫಂಕ್ಷನ್ಗೆ ಹೋಗ್ಲಿ, ನಾನು ಹಾಲು ಹಾಕಕ್ಕೆ ಹೋಗ್ಬೇಕನೇ ಅನ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು ಆ ಟೈಮ್ಗೆ ಬರ್ಬೇಕು. ಇವು ಹಂಗಲ್ಲ 4 ಗಂಟೆ ಕರಿಯ ಹಸು ಹಾಲ ಸಂಜೆ 7 ಗಂಟೆ ಕರೆದ್ರು ಏನು ತೊಂದರೆ ಇಲ್ಲ. ನಮ್ಮ ನಾಟಿ ಹಸುಗಳಲ್ಲಿ ಆಮೇಲೆ ಒಂದ್ ಕರ ಅಚ್ಚುಕಟ್ಟಾಗಿ ಸಾಕಿ 10 ಕರದ ಹಾಲು ಬಿಟ್ಟು ನಾವರ್ದ ಹಾಲು ಕರ್ಕೊಂಡು ಅಚ್ಚುಕಟ್ಟಾಗಿ ಸಾಕಿದ್ರೆ 60,000-70,000 ಒಂದೊಂದು ಕರ ಹೋಯ್ತಾವೆ. ಈಗ 3,45,000 ತಮಿಳ್ನಾಡು ಶ್ರೀಕಂಠಪ್ಪರದು ಓರಿ ತಂದಿದ್ದೀವಿ. ಇದು 3,45,000 ಶ್ರೀಕಂಠಪ್ಪನವ್ರತು ತಂದಿರೋದು. ಅವರು ನಂದಿ ಉಡೆ ಲೋಕಣ್ಣರ್ತು ತಗೊಂಡೋಗಿದ್ರು. ಬನ್ನಿ ಅಲ್ಲೇ ಈಗ ನಾನು ಹೇಳದ್ನಲ್ಲ ನಿಮ್ಗೆ ಆಗ್ಲೇ, ಈ ಹೊರಗಡೆಯಿಂದ ಆಸ್ಪತ್ರೆಗಳಲ್ಲಿ ಅವರು ಹೇಳ್ತಾರೆ ಡಾಕ್ಟರ್ಗಳು, ಹಳ್ಳಿ ಕಾರದೆ ಸಮನ್ಸಿದು ಅಂದ್ರೆ ಪ್ಯೂರ್ಲಿ ನಾಟಿ ಹಸುದ್ದೆ ಕೊಡ್ಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ಗಳೇ ಹೇಳ್ತಾರೆ. ಬಟ್ ನಿಮ್ಮ ಅನುಭವ ಹೆಂಗೆ? ಹೇಳಿರ್ತಾರೆ ಅವರು. ಅಂದ್ರೆ ಅವರು ಒರಿಜಿನಲ್ ಹಳ್ಳಿ ಕಾರ್ ತಳಿಲಿ ಕೋಟ ಇಲ್ದರ ಓರ್ಗಳು ತಕೊಂಡು ಅವರು 7 ತಕೊಂಡಿರಕ್ಕಿಲ್ಲ. ಹೌದು, ಯಾವ್ದೋ ಬಟ್ಟೆ ಆದ್ರೂ ಆಯ್ತು, ಹಳ್ಳಿ ಕಾರಲ್ಲಿ ಗಿಡ್ಡ ಆದ್ರೂ ಆಯ್ತು, ಒಂದ್ ಸಣ್ಣ ಕಡ್ಡಿ ಅದು ಉದ್ದಪ್ಪನ್ನ ಇರಕ್ಕಿಲ್ಲ, ಕೊಳ್ ಚೆನ್ನಾಗಿರಕ್ಕಿಲ್ಲ, ಮಕ ರೇಖೆ ಚೆನ್ನಾಗಿರಕ್ಕಿಲ್ಲ ಕಂಡಿರ್ತಾರೆ ಅವರು. ಅವು ಹುಟ್ಟವು ಹಸ್ಕೊಳಂಗ್ ಹುಟ್ಟವ್ರಲ್ಲಿ ಒಳ್ಳೆ ಕರ ಬೀಳ್ತವೆ. ಆ ಓರಿ ಹೆಂಗ್ ಹಾಕೋರಲ್ಲಿ ಆ ಕರಿ ಯಾವ ತರ ಇರ್ತದೆ ಅದೇ ತರ ಹುಟ್ಬಿಡ್ತವೆ. ಒಟ್ಟಲ್ಲಿ ನಿಮ್ ಪ್ರಕಾರ ಓರಿ ಕೊಡ್ಸಿದ್ರೆ ಸಾಂಪ್ರದಾಯಿಕವಾಗಿ ಮಾಡ್ತದೆ. ಸಂಪ್ರದಾಯ ಏನದೆ ಮಾಡಿದ್ರೆ ಸ್ವಲ್ಪ ಅನುಕೂಲ, ಆ ಗಡ್ಸರ್ಗೆ ಅವ್ರು ಸಾಕರ್ಗೂ ಅದು ಪ್ರತಿಫಲ ಸಿಗ್ತದೆ. ಎಲ್ಲಿ ಸರ್ ಇವತ್ತಿನ ಜನಗಳು ಹಸುಗಳು ಸಾಕೋದಿಲ್ಲ, ಯತ್ನೆ ಮಾಡಿ 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಅಲ್ಲೇ ಕಾಲ ಕಳೆದಿ ಮಾಡಕ್ ಹೋಯ್ತದೆ. ಚಿಕ್ಕಮಂಗ್ಳೂರಿಂದ ಬರ್ತಾರೆ ಇಲ್ಲಿ ಓರಿ ಕಡ್ಸಕ್ಕೆ. ನಿಜ ಅದು ಹಾಸನ, ಅರ್ಕಲ್ಗೂಡು ಹಿಂಗೆಲ್ಲ ದೂರದವರು ನೋಡಿದೀನಿ. ಒಳ್ಳೊಳ್ಳೆ ಹೆಸ ಮಡಿಕೊಂಡಿರೋ. ಈಗ ನಿಮ್ಮಂಗೆ ಒಬ್ರಿಂದ ಒಬ್ರಿಗೆ ಎಲ್ಲಿ ಕಟ್ಸಿದ್ರು ಅನುಕೂಲ ಅಂತ. ಈ ವರ್ಷ ಒಂದ್ ಕರಿಗೆ ನನ್ನ ಓರಿಗೆ ಕಟ್ಸಿರ್ತಾರೆ, ಇನ್ನೊಂದ್ ಕರಿಗೆ ಇನ್ನೊಂದು ಓರಿಗೆ ಕಟ್ಸಿರ್ತಾರೆ. ಅವರು ಓರಿ ಮೇಲೆ ಡಿಪೆಂಡ್ ಮಾಡಿ ಓರಿ ಕಟ್ಸ್ತಾರೆ. ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರು ಹಳ್ಳಿ ಕರಸುಗಳು ಸಾಕಿದ್ರೆ ಕರ್ಕೊಬನ್ನಿ ಇಲ್ಲಿಗೆ. ಚಾರ್ಜಸ್ ಏನು ಜಾಸ್ತಿ ತೊಗೊಳಲ್ಲ ನಿಮಗೆ. ಕಂಪ್ಲೀಟ್ ಒಂದು 500 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಸೊ ನಿಮಗೆ ಟ್ರಾವೆಲ್ ಚಾರ್ಜ್ ಅಂತ ಬೀಳುತ್ತೆ. ತುಂಬ ಒಳ್ಳೆ ಓರಿಗಳು ಸಾಕಿದ್ದಾರೆ. ನಿಮಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಓರಿ ಕೊಡಿಸಿ ನಿಂತ್ಕೊಳ್ಳುತ್ತೆ, 100% ನಿಂತ್ಕೊಳ್ಳುತ್ತೆ. ನಾನು ಸುಮಾರು ಒಂದು 4 ವರ್ಷದಿಂದ ಓರಿಗಳು ಕೊಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕರುಗಳು ಉಳಿದಿದೆ. ಎಲ್ಲರೂ ಬನ್ನಿ. ಹೊಸಮಾವನಕೆರೆ ಹಳ್ಳಿ ಅಕ್ಕಿಹಬ್ಬಾಳು, KR ಪೇಟೆ ತಾಲೂಕು. ಅವ್ರ ನಂಬರ್ ಬಂದು 9741522676. ಅದನ್ನು ನಾನು ಯೂಟ್ಯೂಬ್ ಚಾನಲಲ್ಲೂ ಹಾಕಿರ್ತೀನಿ. ಬಾಯ್ ಸಿ ಯು, ಟಾಟಾ.